ಹೊಸದೊಂದು ನ್ಯೂ ವಿಚಾರದ ಎಕ್ಸ್ಟರ್ನಲ್ ಸುದ್ದಿ ಮಿತ್ರ ಈ ಒಂದು ಚಲನದ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ಶ್ರೀಕೃಷ್ಣಸ್ವಾಮಿ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮುತ್ತಿನಕಟ್ಟೆ ಮಾಡಿ ಇವರ ಪಾದಗಳಲ್ಲಿ ವಿಶ್ವಾಸಾಂಗ ನಮಸ್ಕಾರ ಸಲ್ಲಿಸಿ ಇದೀಗ ಸಾನ್ನಿಧ್ಯ ವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಕೆಲಸದ ಒತ್ತಡದ ಮೇರೆಗೆ ಕಾರ್ಯಕ್ರಮದ ಒತ್ತಡದ ಮೇರೆಗೆ ಇಲ್ಲಿಂದ ತೆರೆದಿರುವಂಥ ಒಳ್ಳೆ ಮಠದ ಪರಮ ಪೂಜ್ಯ ಶ್ರೀ ಆನಂದ ದೇವರಿಗೂ ಕೂಡ ನಮ್ಮನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂಥ ಸಮಯ ಭಾಳ ಆಗಿದ್ದರೆ ಎಲ್ಲರೂ ವೇದಿಕೆ ಮೇಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ ಪ್ರಮುಖರೇ ಈ ಸುದ್ದಿ ಮಾಧ್ಯಮದ ಯಾವತ್ತೂ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಮಠಪತಿಯವರ ಚಾನಲ್ನಿಂದ ಸನ್ಮಾನಿತರಾದಂಥ ಎಲ್ಲ ಸಾಧಕ ಬಂಧುಗಳೇ, ಉಳಿದಂಥ ಎಲ್ಲ ಮಿತ್ರರೇ, ದಯವಿಟ್ಟು ಸ್ವಲ್ಪ ಕುತ್ಕೊಂಡು ಅನ್ಕೊಂಡು ಹಾಕಿ 2 ನಿಮಿಷ ಮಾತಾಡ್ತೀನಿ, ಜಾಸ್ತಿ ಇಲ್ಲ. ಬಹುಶಃ ನಮ್ಮ ಆತ್ಮೀಯ ಸ್ನೇಹಿತ ಸಿದ್ದು ಸೋದಿಯವರು ಹೇಗಿರಬೇಕು ಬರುವಂಥ ಸಮಸ್ಯೆಗಳ ಪರಿಹಾರ ಎನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಮಾಧ್ಯಮದವರಲ್ಲಿ ಒಕ್ಕಟ್ಟು ಬರೋದಕ್ಕೆ ಭಾಳ ಅಗತ್ಯ ಅಂತ ನಾನು ಒಂದು ಅನಿಸಿಕೆ. ಇಲ್ಲಿಷ್ಟು ವ್ಯವಸ್ಥಿತವಾಗಿ ನಮ್ಮ ಸ್ನೇಹಿತರು ಕಾರ್ಯಕ್ರಮ ಹಮ್ಮಿಕೊಂಡಾಗ ಜಮಖಂಡಿಯ ಪ್ರಮುಖ ಮಾಧ್ಯಮದ ಸ್ನೇಹಿತರಿಗೆ ಬರಬೇಕಾಗಿತ್ತು. ಯಾಕೆ ಬಂದ್ರೆ ನನಗೆ ಗೊತ್ತಿಲ್ಲ, ನಿಮ್ಮಿಂದ ಆಮಂತ್ರಣ ಹೋಗಿದ್ದೀರೋ ಅನ್ನೋದು ಗೊತ್ತಿಲ್ಲ. ನಮ್ಮ ಮೀಡಿಯಾ ಏನು ರೈಟಿಂಗ್ ಮೀಡಿಯಾಲ್ಲೇ, ಪ್ರಿಂಟ್ ಮೀಡಿಯಾದಲ್ಲೇ 2 ಗುಂಪುಗಳು. ಈ ನನಗನ್ನಿಸ್ತು ಈ ಗುಂಪುಗಾರಿಕೆ ಓದಿ ಸಣ್ಣ ಪುಟ್ಟ ಏನಾದರೂ ಮತಭೇದ ವ್ಯತ್ಯಾಸ ಇದ್ದರೆ ಒಂದಾಗಿ ನಾವು ಸಮಾಜ ಸೇವೆ ಮಾಡೋದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅನ್ನೋ ಜವಾಬ್ದಾರಿ ಹೊತ್ತು ಮಾಧ್ಯಮದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ಒಂದಾಗಬೇಕು ಅಂತೇಳಿ ನನಗನ್ನಿಸ್ತದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮ ವಿಶಿಷ್ಟವಾದಂಥ ಕಾರ್ಯಕ್ರಮ, ಭಾಳ ಜನ ಬಂದಿಲ್ಲ ಸೈನಿಕ ಅನ್ನೋದು ನೋಡೋದಲ್ಲ. ಇಂಥ ಕಾರ್ಯಕ್ರಮಗಳಿಗೆ ಕೆಲವು ಚುನಾಯಿತ ಪತ್ರಿಕೆ ಬಂದರೆ ಜನ ಹೆಚ್ಚು ಬರ್ತಾರೆ. ಸ್ವಾಭಾವಿಕವಾಗಿ ಒಂದು ದಂಡ ಇರ್ತದೆ, ಅವ್ರು ಬಂದರೆ ಮಾತ್ರ ಸಂಖ್ಯೆ ಜಾಸ್ತಿ. ನೀವು ಭಾಳ ಜನ ಕರೆದಿರಿ, ಬೇರೆ ಬೇರೆ ಕೆಲಸ ಒತ್ತಡ ಬಂದಿಲ್ಲ ಅಂತ ನಾನು ತಿಳ್ಕೊತೇನೆ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನಮ್ಮ ಸಿದ್ದು ಸೋದಿಯವರು ಕೋಟ್ ಮಾಡಿದರು. ಅವರ ಸ್ತಂಭಗಳು, ಒಂದು ಕುರ್ಚಿ, ಪ್ರಜಾತಂತ್ರದ ಕುರ್ಚಿ ಒಂದು ಸರಿಯಾಗಿದ್ದ ಕುರ್ಚಿ ಮೇಲೆ ಒಂದು ವ್ಯಕ್ತಿ ಕೂತಾಗ ಅವ್ರು ಸರಿಯಾಗಿ ಕೂತ್ಕೊಂಡು ನಾವು 3 ಕಾಲಿಂದ ಆಗೋದಿಲ್ಲ, 4 ಕುರ್ಚಿ ಬೇಕು, 4 ಕಾಲುಗಳು ಬೇಕಾಗ್ತವೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಒಂದೊಂದು ಕಾಲ ಅದರ ಮೇಲೆ ಕುರ್ಚಿ ಮೇಲೆ ಯಾರೋ ಒಬ್ಬರು ಪ್ರಧಾನಮಂತ್ರಿ ಇನ್ನೊಬ್ಬ ವ್ಯಕ್ತಿ ಕೂತ ಅಂದ್ರೆ ಕೂತ್ಕೊಳ್ಳೋದು ಕಷ್ಟ. ಅದರ ಇನ್ನೊಂದು ಕಾಲ ಮಾಧ್ಯಮ ಅಂತಂದು ಬೇಕಾಗ್ತದೆ. ಪ್ರಜಾತಂತ್ರ ಯಶಸ್ವಿ ಆಗಬೇಕಾದ್ರೆ ಈ ಮಾಧ್ಯಮದ ಅಗತ್ಯತೆ ಬಹಳ. ಅದರಿಂದ ಇವತ್ತು ಭಾರತ ಸ್ವಾತಂತ್ರ್ಯ ಸಿಕ್ಕು ಕೆಲವು ವರ್ಷಗಳ ನಂತರ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ನಂಬರ್ 1 ಆಗುವಂಥ ಇವರು ಭಾಳ ಬೇಗ ಬರ್ತವೆ. ಇವತ್ತು ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ಸ್ಪೀಡ್ನಲ್ಲಿ ಇದೀವಿ ಅಂದ್ರೆ, ಕಾಂಗ್ರೆಸ್ಸಿನ NDA ಸರ್ಕಾರ ಇದ್ದಾಗ ನಾವು 7ನೇ ನಂಬರ್ 8ನೇ ನಂಬರ್ ಇದ್ದೀವಿ. ಈಗ ನಾವು 4ನೇ ನಂಬರ್ ತಲುಪೀವಿ. ಇನ್ನು ಬಹುಶಃ 1-2 ವರ್ಷದಾಗ 2ನೇ ನಂಬರ್ 1ನೇ ನಂಬರ್ ಅಂದ್ರೆ ಆಶ್ಚರ್ಯ ಇಲ್ಲ. ಆ ಥರ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ನಮ್ಮ ಜಗತ್ತಿನಲ್ಲಿ ಭಾರತ ದೇಶ ಎದುರಾಗ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ಇಲ್ಲಿರುವಂಥ ಡೆಮಾಕ್ರಸಿ, ಇಲ್ಲಿರುವಂಥ ಪ್ರಜಾತಂತ್ರದ ವ್ಯವಸ್ಥೆ, ಇಲ್ಲಿರುವಂಥ ಸಂಸದೀಯ ವ್ಯವಸ್ಥೆಯಿಂದಾಗಿ ಸರ್ವ ರೀತಿಯಿಂದ ದೇಶ ಮುಂದೆ ಬರಬೇಕು ಅನ್ನೋದು ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಮಗೆ ಹೆಮ್ಮೆ ಇದೆ, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ನಮ್ಮ ದೇಶ ನಿನ್ನೆ ಮನೆಯಲ್ಲ. ಪಾಕಿಸ್ತಾನ ಯಾವಾಗ ಹುಟ್ಟಿತು, ರಷ್ಯಾ ಯಾವಾಗ ಹುಟ್ಟಿತು, ಅಮೇರಿಕ ಯಾವಾಗ ಹುಟ್ಟಿತು, ಒಂದು ಇಸ್ವಿ ಹೇಳ್ತಾರೆ.
ಭಾರತ ಯಾವಾಗ ಹುಟ್ಟು ಅಂದ್ರೆ ಯಾರು ಇಷ್ಟು ಹೇಳಂಗಿಲ್ಲ, ಹೇಳ್ತಿದ್ರೆ ಹೇಳ್ಬೇಕು. ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳ ಇತಿಹಾಸ ಇರುವಂಥ ಪುರಾತನ ದೇಶ ಇದೆ. ಎಷ್ಟು ಜನ ಸಂತ ಮಾತರು, ಎಷ್ಟು ಜನ ಜ್ಞಾನಿಗಳು ಹುಟ್ಟಿ ಭಾರತದಲ್ಲಿ ಕೊಟ್ಟಿರುವಂಥವ್ರು ಕೊಡುಗೆಗಳೆಲ್ಲ ಸೇರಿಸಿದ್ರೆ ಬಂಚ್ ಆಫ್ ಥಾಟ್ಸ್ ಅಂತಾರಲ್ಲ ಇಂಗ್ಲೀಷ್ನಾಗ, ಆ ಥರ ವಿಚಾರಗಳ ಒಂದು ಸಂಗ್ರಹ ಅಂದರೆ ಭಾರತ. ಅದುವೇ ಧರ್ಮ. ಧರ್ಮ ಅಂದರೆ ಕೆಲವರು ಹಿಂದೂ ಧರ್ಮ ಅಂದರೆ ಕೆಲವರು ಮನುಷ್ಯನಿಗೆ ಏನು ಬರ್ತದೆ, ಜನವರಿ ಹಾಕೋದು, ಲಿಂಗ ಕಟ್ಟೋದು, ಸ್ನಾನ ಮಾಡೋದು, ಮಡಿವೆತ್ತಿಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ತಲೆಯಾಗಿ ಬರ್ತದೆ ಕೆಲವರು. ಧರ್ಮ ಅಂದರೆ ಈ ವ್ಯವಸ್ಥೆ ಹೇಳೋದಿಲ್ಲ. ಧರ್ಮ ಅಂದರೆ ಇಟ್ ಈಸ್ ಅ ಸಿಸ್ಟಮ್ ಆಫ್ ಲೈಫ್. ಹೆಂಗೆ ನಡ್ಕೋಬೇಕು, ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಇರಬೇಕು ಅನ್ನೋಂಥ ಪದ್ಧತಿ. ಆ ಪದ್ಧತಿಗೆ ಇವತ್ತು ಧರ್ಮ ಅಂತಾರೆ. ಹಿಂದೂ ಧರ್ಮ, ಸನಾತನ ಧರ್ಮ ಅಂತೀವಿ. ಸನಾತನ ಅರ್ಥ ಅಂದ್ರೆ ಏನು? ನಿನ್ನೆ ಮನೆಯಲ್ಲ, ಯಾರಿಗೋ ಒಂದಲ್ಲ, ಗುಂಪಲ್ಲ, ಯಾವುದೋ ಒಂದು ಜಾತಿ, ಉಪಜಾತಿ, ಮತ್ತೊಂದು ಪಂಗಡ ಏನೂ ಇಲ್ಲ. ಅದರ ಅನೇಕ ವರ್ಷಗಳಿಂದ ಬಂದಿರುವಂಥ ಸಂಸ್ಕಾರದ ಒಂದು ಸಂಸ್ಕೃತಿ. ದೇವರ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಪೂಜಾ ಪದ್ಧತಿಗಳು ಬೇರೆ ಬೇರೆ ಇರ್ಬೋದು, ಆಚರಣೆ ಪದ್ಧತಿ ಬೇರೆ ಇರ್ಬೋದು, ವೇಷಗಳು ಬೇರೆ ಇರ್ಬೋದು, ಭಾಷೆಗಳು ಬೇರೆ ಇರ್ಬೋದು. ಅನೇಕ ಭಾಷಾ, ಅನೇಕ ವೇಷ, ಫಿರ್ಬಿ ಅಪನ ಏಕ ದೇಶ ಅನ್ನುವಂಥ ಘೋಷಣೆ ಏನಿದೆ, ಆ ಥರ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಭಾರತ. ಈ ಭಾರತದ ಜನಸಂಖ್ಯೆ ಜಗತ್ತಿನ ಬೇರೆ ದೇಶಗಳ ಜನಸಂಖ್ಯೆ ತುಲನೆ ಮಾಡಿದರೆ ವಯಸ್ಸು 18ರಿಂದ 35 ವಯಸ್ಸಿನ ಯುವಕರು, 18ರಿಂದ 35 ವರ್ಷ ಯುವಕರು, ಕ್ರಿಯಾಶೀಲ ಯುವಕರು ಬೇಕಾದ ಮಾಡ್ಬೋದು, ಚಾಲೆಂಜ್ ತಗೋಬೋದು. ಅಂತ 18ರಿಂದ 35 ವಯಸ್ಸಿನ ಯುವಕರ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಂದ್ರೆ 70% ಜನ ಭಾರತದಲ್ಲಿದ್ದಾರೆ. ಭಾರತದಲ್ಲಿ ಚಪ್ಪಳಿ ತಟ್ಟ ಇದು ಯುವಕರ ದೇಶ. ಯುವಕರ ದೇಶಕ್ಕೆ ಏನು ಕಾರ್ಯಕ್ರಮ ಬೇಕು, ಏನಂತ ನೇತೃತ್ವ ಬೇಕೋ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕ ನಾಯಕರು ಬೇಕು ಅಂತ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಇವತ್ತು ನಾವೆಲ್ಲ ಘಂಟಾಘೋಷವಾಗಿ ಜಗತ್ತು ಹೊರತು. ಇತ್ತೀಚೆಗೆ ಒಂದು ಸರ್ವೆ ಅತ್ಯಂತ ಜನಪ್ರಿಯ ವ್ಯಕ್ತಿ ಯಾರು ಅಂತಂದರೆ ಜಗತ್ತಿನ ತುಂಬ ಸರ್ವೆ ಮಾಡಿದರೆ ನಂಬರ್ 1 ನರೇಂದ್ರ ಮೋದಿ ಬಂದಾರೆ. ನಂಬರ್ 1 ನರೇಂದ್ರ ಮೋದಿ. ಒಂದು ಸಂದರ್ಭ ಹಿಂದಿನ ಅಮೆರಿಕ ರಾಷ್ಟ್ರಾಧ್ಯಕ್ಷ ಭಾರತ ದೇಶದಲ್ಲಿ ಈ ಮೋದಿಗೆ ಗುಜರಾತ್ ಗಲಭೆ ಆದಮೇಲೆ ವೀಸಾ ಕೊಟ್ಟು ದಯವಿಟ್ಟು ಅಮೆರಿಕ ಕಳಿಸ್ಬೇಡ್ರಿ ಅಂತ ಹೇಳಿದ್ದು. ಆದರೆ ಇವತ್ತಿನ ಅಮೆರಿಕ ಅಧ್ಯಕ್ಷ ನರೇಂದ್ರ ಮೋದಿ ಬರ್ತಾರಂತ ರೆಡ್ ಕಾರ್ಪೆಟ್ ಹಾಕ್ತಾನೆ. ಕ್ಯಾಂಪ್ ಹಾಸಿಗೆ ಹಾಸಿ 2 ತಾಸು ಅಗಾವು ಬಂದು ಕೈ ಮುಕ್ಕೊಂಡು ನಿಂತಿರ್ತಾನೆ ವಿಮಾನ ನಿಲ್ದಾಣದಾಗ. ಅದು ಭಾರತದ ಶಕ್ತಿ, ಅದು ದೇಶದ ಶಕ್ತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಜಾತಂತ್ರ ಯಶಸ್ವಿ ಆಗ್ತಿದ್ರೆ ಅದರಲ್ಲಿ ಮೀಡಿಯಾ ಮಾಧ್ಯಮದ ಪಾಲು ಭಾಳ ದೊಡ್ಡದು ಅಂತ ಹೇಳಿ ಭಾಳ ಸಂತೋಷದಿಂದ ಹೇಳಕ್ಕೆ. ಈ ಮೀಡಿಯಾ ಇರೋದ್ರಿಂದ ಎಲ್ಲಿ ತಿದ್ದಬೇಕು, ಯಾರು ತಿದ್ದಬೇಕು ಅವ್ರು ತಿದ್ದುತ್ತೀರಿ. ಯಾರನ್ನ ಇಲೆಕ್ಷನ್ದಾಗ ಗೆಲ್ಲಿಸ್ಬೇಕು ನೀವು ಮನಸ್ಸು ಮಾಡಿದ್ರೆ ಗೆಲ್ಲಿಸ್ತೀರಿ. ಏನು ಕೆಡವೆ ಬರೋದ್ರೆ ಕೆಡವಿದ್ದೀರಿ. ಆ ಥರ ಮೀಡಿಯಾದವ್ರಿಗೆ ಇರತಕ್ಕಂಥ ಶಕ್ತಿ ಇದೆ. ನಿಮ್ಮ ಲೇಖನಿ, ನಿಮ್ಮ ಬರೆಯುವ ಸ್ಟೈಲು, ನಿಮ್ಮ ಟೀಕೆ ಮಾಡೋ ಪದ್ಧತಿ ಅಂದರೆ ಕೆಲವರು ಅದನ್ನು ಹೆಮ್ಮೆ ಪಡ್ತಾರೆ. ವಿಚಾರ ಬೇರೆ ಇರ್ಬೋದು, ತತ್ವ ಬೇರೆ ಇರ್ಬೋದು, ಆಚರಣೆ ಬೇರೆ ಇರ್ಬೋದು. ಆದರೆ ಮೀಡಿಯಾ ಎಷ್ಟು ಮಹತ್ವದ ನಮಗೂ ಜಮಖಂಡಿ ಜನಕ್ಕೆ ಭಾಳ ದೊಡ್ಡ ಬರಗಾರ ಇಲ್ಲ. ಇವಾಗ ಕೆಲವು ಯುವಕರಿಗೆ ಗೊತ್ತಿಲ್ಲ. ಇಡೀ ಕರ್ನಾಟಕ ತುಂಬ ಪ್ರಸಿದ್ಧಿಯಾದಂಥ ಗ್ರಾಮಾಯಣ ಬರೆದವರು ನಾವು ಒಂದು ಜಮಖಂಡಿಯವರು, ಹಿರೇಮಠ ರವಿಯವರು, ನಮ್ಮ ಅಜ್ಜ, ನಮ್ಮ ಕಲ್ಲಳ್ಳಿಯ ಸತ್ಯಕಾಮರು, ಎಂಥವ್ರು ಎಂಥ ಶ್ರೇಷ್ಠ ನಮಗೆ ಗೊತ್ತಿಲ್ಲ. ಛತ್ರಿ ತಲೆಗಿದ್ದಾಗ ಅದ್ರ ಮಹತ್ವ ಗೊತ್ತಿರೋದಿಲ್ಲ. ಆದರೆ ಅದರ ಮಹತ್ವ ಜಗತ್ತಿನ ತುಂಬ ದೇಶ ತುಂಬ ಇರ್ತದೆ. ಇಲ್ಲಿ ಪತ್ರಕರ್ತರು ಸನ್ಮಾನ್ಯ ಬಾಬುರೆಡ್ಡಿ ತುಂಬ ಜೋಮಿತ್ರ ಆದರು. ಕೆಲವು ಹಿರಿಯರು ಗೊತ್ತು, ಯುವಕರಿಗೆ ಗೊತ್ತಿಲ್ಲ. ಬಾಬುರೆಡ್ಡಿ ತುಂಗಳ ಬರೆಯೋರು ಬಹುಶಃ ಅವ್ರು ಹೆಂಗೆ ಭಾಷಣ ಮಾಡ್ತಾರೆ ಹಂಗೆ ಬರೀತಿದ್ರು, ಹೆಂಗೆ ಬರೀತಿದ್ರು ಹಂಗೆ ಭಾಷಣ ಮಾಡ್ತಾರೆ. ಕೆಲವರು ಭಾಷಣ ಮಾಡೋರು ಇರ್ತಾರೆ, ಬರೆಯೋಕೆ ಬರೋಂಗಿಲ್ಲ. ಕೆಲವರು ಬರೆಯೋರು ಇರ್ತಾರೆ, ಚೆನ್ನಾಗಿ ಭಾಷಣ ಮಾಡೋಕೆ ಬರೋದು. ಅವು ಎರಡೂ ಇಲ್ಲದಿದ್ದರೆ ಅಲ್ಲೊಂದು ಇನ್ನೊಂದು ವ್ಯಕ್ತಿಗಳು ಇರ್ತದೆ. ಅಂಥವ್ರು ನಮ್ಮ ಶ್ರೇಷ್ಠ ಇಂದಿನ ನಾಯಕರು ದಿವಂಗತರಾಗ್ಯಾರ ಸನ್ಮಾನ್ಯ ಬಾಬುರೆಡ್ಡಿ ತುಂಗಳವರು. ನಾನು ಪಡಸಲಿಗೆ ಹುಟ್ಟಿ 17 ಇರ್ತಕ್ಕೂ ಹೈಸ್ಕೂಲ್ ಕಲೆ ಜಮಖಂಡಿ ಬಂದವು. ಆಗ ಬಾಬುರೆಡ್ಡಿಯವರು ವೀರಾವೇಶದ ಭಾಷಣ ಆಗ್ತಿದ್ದು ಬಾಜಿ ಮಾರ್ಕೆಟ್ನಾಗ. ಆ
ಬಿಡುವುದು, ಅವರ ತನ್ನ ಮೈ ಕೊಡುವುದು, ಒಂದು ಇಬ್ಬರು ಮೂರು ಮಂದಿ ಇರ್ತಿದ್ರು ಭಾಷಣ ಮಾಡ್ತಾರೆ. ಅವ್ರ ಭಾಷಣ ಕೇಳಿ ಖುಷಿ ಆಗೋದು ನಮ್ಗೆ ಆವೇಶ. ಅವ್ರು ಹಂಗೆ ಬರೀತಿದ್ರು. ಕುರುಕ್ಷೇತ್ರ ಪತ್ರಿಕೆ 10 ಪೈಸೆಗೊಂದು ಪತ್ರಿಕೆ ಮಾಡ್ತಿದ್ರು. ನಾನು ನಮ್ಮ ಮನೆಯೊಳಗೆ ನಮ್ಮ ಅಣ್ಣ ಕುರುಕ್ಷೇತ್ರ ವಿಕ್ರಮ ಎಂಬ ಪತ್ರಿಕೆ ಭಾಳ ಇಂಟ್ರೆಸ್ಟ್ ಹೋಗ್ತಿದ್ದೆ. ಗುರುವಾರಕ್ಕೊಮ್ಮೆ ಪ್ರಕಟ ಆಗ್ತಿತ್ತು. ಅದರ ಕಿಮ್ಮತ್ತು ಬರೀ 10 ಪೈಸೆ. ಕೋಡಕರ ಅಂಗಡಿ ಇರ್ತಿತ್ತು, ಹಣ್ಣು ಹುಡಿಯಿದ್ದು ಕೋಡಕರ ಅಂಗಡಿ. ಗುರುವಾರ ದಿವಸ ಪ್ರಕಟ ಆಗೋದು. ಗುರುವಾರದ ಬೆಳಗ್ಗೆ ಮುಖ ತೊಗೊಂಡು ನಾನು ಓಡೋಗ್ತಿದ್ದೆ. ಫಸ್ಟ್ ಪೇಪರ್ ನಾನು ಖರೀದಿ ಮಾಡ್ತಿದ್ದೆ. 10 ಪೈಸೆ ಕೊಟ್ಟು ಕುರುಕ್ಷೇತ್ರ ತಗೊಂಡು ಊರಿಗೆ ಬಂದು ಮನೆಗೆ ಬಂದು ನಾನು ಹೋಗ್ತೀನಿ ಜಗ್ಗಾಡ್ತಿದ್ದೆ. ನಮ್ಮ ಅಣ್ಣ ನಾನು ಅಷ್ಟು ಸುಂದರವಾಗಿ ಇರ್ತಿದ್ದೆ. ಟೀಕಾ ಮಾಡೋದು ಹೆಂಗೆ ಟೀಕಾ ಅದು ಬಿದ್ದು ನಗಬೇಕು, ನಾವು ಹಂಗೆ ಟೀಕಾ ಮಾಡ್ತೀವಿ. ಒಂದು ಉದಾಹರಣೆ ಹೇಳಬೇಕಂದ್ರೆ ಸನ್ಮಾನ್ಯ ಜಗದೀಶ್ ಮುತ್ತುರ್ತಿ ಅವರು ಇವತ್ತಿನ ಶಾಸಕರು ಅವರೊಂದು ಸಕ್ಕರೆ ಫ್ಯಾಕ್ಟ್ರಿ ಮಾಡಬೇಕು ಅಂತ ನಿರ್ಣಯ ಇಟ್ಕೊಂಡು ಈ ಭಾಗದ ಜನರೆಲ್ಲ ಸೇರಿಸಿದ್ರು. ನಿರ್ಣಯ ಮಾಡಿದ್ರೆ ನಾನು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತೀನಿ, ನಾನು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತೀನಿ, ನೀವೆಲ್ಲ ಸರ್ಕಾರ ಮಾಡಿರಿ, ಅದು ಇದು ಶೇರ್ ಇರುತ್ತೆ ಅದನ್ನು ಚರ್ಚೆ ಮಾಡಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅದನ್ನು ಮಾಡ್ಬೇಕಂತ. ಬಹುಶಃ ಬೇರೆ ಬೇರೆ ಲೈಸೆನ್ಸು ಇತ್ಯಾದಿ ಸ್ವಲ್ಪ ಸಮಯ ಒಂದು 6 ತಿಂಗಳು ಗಪ್ಪ ಆದರು. ಇಲ್ಲಿ ಬರಲಿಲ್ಲ, ಮತ್ತೊಂದು ಸ್ವಲ್ಪ ಚರ್ಚೆ ಮಾಡಲಿಲ್ಲ, ಪತ್ರಿಕೆಗಳು ಏನೂ ಬರಲಿಲ್ಲ. ಅವು ಬಾಬುರೆಡ್ಡಿ ತುಂಗಳು ಕುರುಕ್ಷೇತ್ರದಾಗ ಬರೋದು. ಅವ್ರು ಏನು ಬರೋದ್ರೆ ಹೆಡ್ಡಿಂಗ್ ಬಂದರೆ ಸಾಕು, ಮುಂದೆ ಓದುವ ಅಗತ್ಯನೇ ಇಲ್ಲ. ಗಿಡಗಂಟಿಯಲ್ಲಿ ಮರೆಯಾದ ಹುಡುಗುಂಟಿಯಲ್ಲಿ ಬರಬೇಕು ಗೊತ್ತಾಗಿಲ್ಲ. ಅಗ್ರಿಕಲ್ಚರ್ ಎಲ್ಲಿ ಗೊತ್ತಿಲ್ಲ ಅಂತ ಬರೋದು. ಆ ಪೇಪರ್ ಓದ್ಬಿಟ್ರೆ ಇತ್ತೀಚೆಗೆ ಒಂದು ಕ್ಯಾರೆಕ್ಟರ್ ಮಾಡಿದಾಗ ನಾವು ಇಬ್ಬರು ಗೊತ್ತಾಗಿ ಬಾಬುರೆಡ್ಡಿ ಅವರು ಗೊತ್ತಾಗಿ ನಾನು ಹೇಳಿದ್ರು. ಅವರು ಇಬ್ಬರು ಬಿದ್ದು ನಕ್ಕ ಟೀಕೆ ಮಾಡೋಕ್ಕೆ ಹೆಂಗೆ ಇರಬೇಕಾಗಿ ಟೀಕೆ ಮಾಡ್ತಾರೆ ಅವ್ರ ಶಬ್ದಗಳಲ್ಲಿ. ಆ ಥರ ನೀವು ಪತ್ರಕರ್ತರು ಮೀಡಿಯಾ ಚೆನ್ನಾಗಿರಲಿ, ಬರೆಯೋರು ಇರಲಿ, ನೇರವಾಗಿದ್ದನ್ನು ಹೇಳ್ಬೇಕು. ನಾವು ಸುದ್ದು ಸುದ್ದಿ ಭಾಳ ಸ್ಪಷ್ಟವಾಗಿ ಹೇಳಿ ಸತ್ಯ ಹೇಳಬೇಕಾದ್ರೆ ಇದಕ್ಕೆ ಹೆದರಬಾರ್ದು. ಸತ್ಯ ಹೇಳೋದ್ರ ಕಷ್ಟಗಳು ಬರ್ತಾವೆ, ಸಂಕಟ ಬರ್ತಾವೆ, ಮೈ ಮೇಲೆ ಬರ್ತಾರೆ. ಒಬ್ಬರೇ ಹೇಳಿ ಏನೋ ಆಗಿತ್ತು ಭಯನೂ ಬರ್ತದೆ. ಅದು ನೀವು ಪತ್ರಿಕಾರಂಗದಾಗ ಇರ್ತೀರಿ ಅಂದ್ರೆ ಭಯ ಆಗಿರ್ಬೇಕು. ಯಾರು ನೇರವಾಗಿ ಮಾತಾಡ್ತೀರಿ, ನೇರವಾಗಿ ಹೇಳ್ತೀರಿ, ಅವಾಗ ನೀವು ಹೇಳಿದಾಗ ಈ ಜಗತ್ತಿಗೆ ಕೇಳ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಮಾತು ಹೇಳ್ಬೋದು, ದುನಿಯಾ ಝುಕ್ತಿ ಹೈ ಮಗರ್ ಝುಕಾನೆ ಮೇಲೆ ಚಾಹಿಯೆ. ಜಗತ್ತನ್ನು ಬಗ್ಗಿಸ್ಬೋದು, ಬಗ್ಗಿಸಬೇಕು. ನಿಮ್ಮೊಂದು ಪೆನ್, ಒಂದು ಪೇಪರ್, ಒಂದು ಮೀಡಿಯಾ, ಒಂದು ಕ್ಯಾಮರಾ, ಯಾರನ್ನ ಬೇಕಾದರೂ ಬಗ್ಗಿಸ್ಬೋದು. ನೀವು ಗಟ್ಟಿರ್ಬೇಕು, ನೀವು ಪ್ರಾಮಾಣಿಕವಾಗಿದ್ದರೆ ಜಗತ್ತ ಬಗ್ಗುತ್ತೆ. ಆ ರೀತಿ ಇವತ್ತು ಮೀಡಿಯಾ ಬಹಳ ಮಹತ್ವದ್ದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ. ಆದ್ದರಿಂದ ಇವತ್ತೇನು ಹೊಸ ಚಾನಲ್ ಚಾಲು ಮಾಡಿರಿ, ಇದನ್ನು ಈ ಚಾನಲ್ ಸರಿಯಾಗಿ ಮುಂದುವರಿಯಲಿ, ಜನತೆಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಬೇಕು. ಇದೇ ಒಬ್ಬಾಕಿ ಮೀಡಿಯಾದ ಬಗ್ಗೆ ಚರ್ಚೆ ಮಾಡಿಸಿದ್ದು ಸದ್ದು ವಿಜಯಲಕ್ಷ್ಮಿ ನೋಡಿ ಮಾತಾಡೋ ಸ್ಟೈಲು, ಹೋಗು ಪದ್ಧತಿ, ಎಲ್ಲಿ ಏನು ನಡೀತಿ ಎಲ್ಲವೂ ಇದು ಹೊರಗೆ ತರ್ತಾರೆ. ಆ ಥರ ಮೀಡಿಯಾದಲ್ಲಿ ಎಲ್ಲರೂ ಕರ್ನಾಟಕ ತುಂಬ ಒಂದು 3 ದಿವಸಗಳ ಭ್ರಷ್ಟಾಚಾರ ಸರ್ವನಾಶ ಹೇಳ್ತಿದೆ. 3 ದಿವಸದಾಗ ನೀವು ಮಾಡಬೇಕು, ಗಮನ ತರಬೇಕು, ಭಾಳ ಮಾತಾಡ್ತದೆ. ಇಲ್ಲ ನಾವು ಯಾರೋ ಹಿಂದಿನ ರಾತ್ರಿ ಅವ್ರ ಕೈಲಿ ಫೋನ್ ಮಾಡಿಸಿದ್ರಿ, ನಾನು ಬಿಗಿರ್ತೀನಿ ಹೇಳ್ಬಿಟ್ಟಾನ, ನಾನು ಗೊತ್ತಿಲ್ಲ ನೀವು ಕಿಶನಿಗೆಲ್ಲ ಕುಂತಿಗೆ ನಾನು ನೀವು ಹೆಚ್ಚು ಕಮ್ಮಿ ಯಾರು ಅಂತ ಈ ಪ್ರಜಾತಂತ್ರ ವ್ಯವಸ್ಥೆ ದ್ರೋಹ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಯಾರು ಹೊಗಳಕ್ಕೆ ಹೋಗಬೇಕು. ಕೆಲವರು ಹೊಗಳಿಸುವ ನಂತರ ಪತ್ರಿಕೆ ಭಾಳ ಚಲೋ ಹೇಳ್ತಾರೆ. ಒಂದೊಂದು ಪತ್ರಿಕೆ ನಡೀತಾವೆ, ಬರೋ ಒಂದು ವ್ಯಕ್ತಿ ಬಗ್ಗೆ ಬರೀತಾವೆ, ಬರೋ ಒಂದು ವ್ಯಕ್ತಿಗೆ ಫೋನ್ ಹಾಕೋದು ಎದುರಿಸಿದೆಯಲ್ಲ. ಆದ್ದರಿಂದ ಈ ವ್ಯವಸ್ಥೆ ಒಳಗೆ ಪ್ರಜಾತಂತ್ರ ಸಸ್ಯ ಆಗಬೇಕಾದ್ರೆ, ದೇಶಕ್ಕೆ ಒಳ್ಳೆಯದಾಗಬೇಕಾದ್ರೆ, ಜನಕ್ಕೆ ಒಳ್ಳೆಯದಾಗಬೇಕಾದ್ರೆ ನಮ್ಮ ಪತ್ರಿಕಾ ಧರ್ಮ ಅಂತ ಏನಿರ್ತದೆ, ನಮ್ಮ ಧರ್ಮ ನಾವು ಪಾಲಿಸ್ತೀವಿ. ಪ್ರತಿಯೊಬ್ಬರಿಗೂ ಒಂದು ವೃತ್ತಿ ಧರ್ಮದ, ನಾವು ಯಾವ ವೃತ್ತಿ ಒಳಗಿದೆ ಅದಕ್ಕೊಂದು ಧರ್ಮದ. ಆ ವೃತ್ತಿ ಧರ್ಮದ ಆಧಾರದ ನಾವು ಕೆಲಸ ಮಾಡಿದರೆ ಪತ್ರಿಕಾ ರಂಗ, ಪತ್ರಕರ್ತ ಅನ್ನುವಂಥದ್ದು ಏನು ವೃತ್ತಿ ಧರ್ಮದಲ್ಲಿ ಭಾಳ ದೊಡ್ಡ ಜವಾಬ್ದಾರಿ. ಸಣ್ಣ ಪತ್ರಿಕೆ ಇರ್ಬೋದು, ದೊಡ್ಡ ಪತ್ರಿಕೆ ಇರ್ಬೋದು, ಸರಿಯಾಗಿ ಬೆಳಕನ್ನು ಚೆಲ್ಲಿ ಬರೀತಾ ಹೋದ್ರಿಂದ ಸಮಾಜದ ವಿಶಿಷ್ಟ ವಿದ್ರೋಹಿ ಶಕ್ತಿಗಳನ್ನು ಬೈಲಿತ್ತಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತೀರಿ, ಭಾಳ ಪಾಪ್ಯುಲರ್ ಆಗ್ತೀವಿ. ಇಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಸಾಧಕರಿಗೆ ಮೇಲೆ ಕರೆದು ಅವ್ರು ಯಾರ್ಯಾರು ಏನು ಮಾಡಿದ್ರು ಅಂತ ಹೇಳೋಕ್ಕೆ ಸಮಯ ಇಲ್ಲ. ಆ ಸಾಧಕರಿಗೆಲ್ಲ ಸನ್ಮಾನ ಮಾಡಿದಿರಿ, ಅವರಿಗೆಲ್ಲ ಬೆನ್ನು ತಟ್ಟಿರಿ, ಒಳ್ಳೆಯ ಕೆಲಸ ಮಾಡಿರಿ. ಪರಮ ಪೂಜ್ಯರಿಂದ ಆಶೀರ್ವಾದ ಸಿಗ್ತದೆ. ಇದನ್ನೆಲ್ಲ ನಾವು ಒಂದಾಗಿರೋಣ. ನಾನು ಇವರು
ಶ್ರೀಕಾಂತ, ನಾನು ಶ್ರೀಕಾಂತ್ ಅವ್ರಿಗೆ ಹಾಗಾಗಿ ಹೇಳ್ತಿರ್ತಾನೆ, ನಾವು ನೀವು ಸೇರಿದ ಶ್ರೀಕಾಂತ್ ಎಂಟರ್ಪ್ರೈಸಸ್ ಸಿನಿಮಾ ಬರ್ತಿದ್ದು ಊಟಕ್ಕೆ ಹಂಗೆ ಒಂದು ಎಂಟರ್ಪ್ರೈಸಸ್ ಆಗ್ತೈತೆ. ನಾವು ಸಂಪೂರ್ಣ ಸಹಕಾರ ನಿಮ್ಗೆ ಕೊಡ್ತೀನಿ. ನೀವೊಂದು ಸುದ್ದಿ ಚಾನಲ್ ನಡೆಸ್ತಿರೋದ್ರೆ ಕಷ್ಟಗಳು ಬರ್ತಾವ, ಅಗ್ನಿ ಪರೀಕ್ಷೆಗಳು ಬರ್ತಾವ, ಎದಕ್ಕೂ ಹಿಮ್ಮೆಟ್ಟುವಂಥ ಅಗತ್ಯಲ್ಲ, ಅದೇ ಮಾಡ್ಕೋಬೇಡ್ರಿ. ನಿಮಗೆ ಸಂದರ್ಭ ಬಂದಾಗ ನನ್ನ ಕಡೆ ಗೌಡಿಲ್ಲ, ಒಕ್ಕಲವನ್ನ ಆದರೆ ನೀವೆಲ್ಲಿ ಕರಿಕೆಯಲ್ಲಿ ಬಂದಿರ್ತೀರ ಅಂತ ಹೇಳಿದ್ರೆ ನಿಮಗೇನು ಶಕ್ತಿ ಕೊಡುವಂಥ ಶಕ್ತಿ ನಾನು ಕೊಡ್ತೀನಿ. ನಮ್ಮ ಹಿಂದೆ ಜನ ಅದಲ್ಲ, ನನಗೆ ಅಧಿಕಾರ ಇಲ್ಲದೇ ಇರ್ಬೋದು, ಅಧಿಕಾರ ಇಲ್ಲದೇ ಇದ್ರು ಅಧಿಕಾರ ಇದ್ದವ್ರಿಗೆ ಎಷ್ಟು ಮರ್ಯಾದೆ ಜನ ಕೊಡ್ತಾರೆ, ಅದಕ್ಕಿಂತ ಹೆಚ್ಚು ಮರ್ಯಾದೆ ನನಗೆ ಕೊಡ್ತಾರೆ. ಅದು ಯಾಕೆ ನನಗೆ ಅಷ್ಟೇ, ನನಗೇನು ಸರ್ಕಾರ ಒಂದು ತಿಂಗಳಿಗೊಂದು ಪೆನ್ಷನ್ ಕೊಡ್ತದಲ್ಲ, ಅದ್ರಾಗ ಅಂತ ರಿಸಲ್ಟ್ ಹೋಗ್ತದೆ, ಅನಿವಾರ್ಯ ಬೇಕು, ಅಡ್ಡಾಡಬೇಕು. ಅಲ್ಲಿ ಬಾ, ಇಲ್ಲಿ ಬಾ, ಲಗ್ನಕ್ಕೆ ಬಾ, ಕಾರ್ಯಕ್ರಮಕ್ಕೆ ಬಾ, ಇಲ್ಲಿ ಬಾ, ಹೋಗಲೇಬೇಕಾಗ್ತದೆ. ಆದರೂ ಅದನ್ನು ಹೊಂದಿಸಿಕೊಂಡು ಸಮಾಜ ಸೇವೆ ದೃಷ್ಟಿಯಿಂದ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ಪೂಜ್ಯರು ನಮ್ಮ ಜಮಖಂಡಿಯೊಳಗೆ ವಿಶಿಷ್ಟ ಧರ್ಮ ಮಠ ಮಂದಿರಗಳದಾವ, ಅವರೆಲ್ಲರೂ ಸಮಾಜವನ್ನು ವಿಶೇಷವಾದ ಸಂಸ್ಕೃತಿ ಜಾರಿಗೆ ತಂದು ಎಲ್ಲರೂ ತಿದ್ದಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಒಲೆಮಠ ಸ್ವಾಮೀಜಿಯವರು ಸಣ್ಣವರು, ನಿನ್ನೆನೇ ಅವ್ರು ಹುಟ್ಟಪ್ಪ, ಅವ್ರಿಗೆ ಬರೀ 24 ವಯಸ್ಸು. ಚಿಕ್ಕಪಡಿಸಿಗೆ ಆಚರಣೆ ಆಯ್ತು, ಕರೆದು ನಾನು ಹೋಗಿದ್ದೆ. ಬಹುಶಃ 8 ಗ್ರಾಮಗಳಿಗೆ ಸುತ್ತಾರೆ ಅವ್ರು. ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ಹೋಗೋದು, ಯಾರ್ಯಾರು ವ್ಯಸನಾಧೀನರಾಗ್ಯಾರ, ಯಾರು ಗುಟ್ಕಾ ತಿಂತಾರೆ, ತಂಬಾಕು ತಿಂತಾರೆ, ಬಿಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಕುಡಿಬಾರ್ದು ಕುಡಿತಾರೆ, ತಿನ್ನಬಾರ್ದು ತಿಂತಾರೆ, ಅವರೆಲ್ಲರಿಗೂ ಹೋಗಿ ಅವ್ರ ಮನ ಪರಿವರ್ತನೆ ಆಗಬೇಕು. ನಿಮಗೆ ಏನದಪ್ಪ, ನಿನ್ನ ವ್ಯಸನ ನನ್ನ ಜೋಡಿಗೆ ಹಾಕಿ ನಿನ್ನಿಂದ ಬಂದಲ್ಲ ಅಂತ ಹೇಳಿ ದೊಡ್ಡ ಪ್ರಮಾಣದ ಪರಿವರ್ತನೆ ಆಗ್ತಾ ಇದೆ. ವಿಚಾರ ಮಾಡಿದ ಅದರ ಸಂಪೂರ್ಣ ವೈಯಕ್ತಿಕ ಸಣ್ಣ ಸಮ್ಯಕ್ ಕ್ರಾಂತಿ ಅಂತಾರಲ್ಲ, ಆ ಥರ ಕ್ರಾಂತಿ, ಮಾನಸಿಕ ಕ್ರಾಂತಿ. ನಾವು 8 ಗ್ರಾಮಗಳಿಗೆ ಸಬ್ಸ್ಕ್ರೈಬ್ ಮಾಡ್ಯಾರ. నేను ಚಿಕ್ಕಪಡಿಸಲಿ ನಾನು ಹೋಗಿದ್ದೆ. ಈ ಸ್ವಾಮೀಜಿಯವರ ಪ್ರತಿ ಕಾರ್ಯಕ್ರಮ ಅತ್ಯಂತ ಸಫಲ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಹೆಂಗಿರಬೇಕು, ಧರ್ಮ ಅಂದರೆ ಏನು, ಹೆಂಗೆ ಬದುಕಬೇಕು ಅಂತ ಕಲಿಸುವಂಥ ಬೇರೆ ಬೇರೆ ಆಚರಣೆ ಸಂದರ್ಭದಲ್ಲಿ, ಉತ್ಸವಗಳ ಸಂದರ್ಭದಲ್ಲಿ ಸ್ವಾಮೀಜಿಯವರು ಎಲ್ಲಿ ಕರೆದರೂ ಸ್ವಾಮೀಜಿಯವರು ಬರ್ತಾರೆ. ಅಷ್ಟು 12 ತಾಸು ಬೇಕಂದ್ರೂ ನೀವು ಕಾರ್ಯಕ್ರಮ ಅಂತಕ್ಕಂದ್ರೆ ಯಾವುದೂ ತಪ್ಪಿಸೋದಲ್ಲ, ಸರಿಯಾಗಿ ಬರ್ತಾರೆ. ಮತ್ತು ಅಷ್ಟೇ ಪ್ರಭಾವಿಯಾಗಿ ಮಾತಾಡಿ ಸಮಾಜ ತಿದ್ದುವಂಥ ವ್ಯವಸ್ಥೆ ಮಾಡ್ತಕ್ಕಂಥ ಸ್ವಾಮೀಜಿಗಳು ಮತ್ತು ಮಂದಿರಗಳು ನಿಮ್ಮ ಖಂಡಿಲ್ಲದವ. ಐತಿಹಾಸಿಕ ನಗರ ಇದು, ದೊಡ್ಡ ಇತಿಹಾಸ ನಮಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡದೆ, ಈ ಒಂದೇನು ಚಾನಲ್ ಶುರುವಾಗಿದೆ SM ಸುದ್ದಿ ಮಿತ್ರ, ಇದು ಪ್ರಸಿದ್ಧ ಆಗಬೇಕು. ಬರೀ ನಮ್ಮ ಖಂಡಿ ಅಲ್ಲ, ಬರೀ ಜಿಲ್ಲೆ ಅಲ್ಲ, ರಾಜ್ಯ ತುಂಬ ಇದು ವಿಸ್ತಾರ ಆಗಲಿ, ಇದು ಬೆಳೀಲಿ. ನೀವು ಕೂತವರಿಗೆಲ್ಲರೂ ಸಮಾಜ ಸೇವಾ ದೃಷ್ಟಿಯಿಂದ ಮಾಧ್ಯಮವನ್ನು ಮುಂದುವರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಇದು ಯಶಸ್ವಿ ಆಗಲಿ ಅಂತ ಹಾರೈಸಿ, ನನ್ನನ್ನು ವೇದಿಕೆಯನ್ನು ಕರೆದು ಹಾಗೆ ಮಾಜಿ ಎಲ್ಲ ಚರ್ಚೆಗಳಾದವು, ರಾಜಕೀಯವಾಗಿ ಚರ್ಚೆ ಮಾಡ್ತಿರ್ತೇವೆ. ನಿನ್ನೆನ ಆನಂದ ಅನ್ಕೊಂಡು ಒಂದು ವೇದಿಕೆಯಲ್ಲಿ ಇದ್ದೀವಿ, ಅಲ್ಲೂ ಹೇಳಿದೆ ನಾವಿಲ್ಲಿದ್ದೀವಿ. ಕಾಂಗ್ರೆಸ್, BJP, ಸೋಕಾಮ ಬೆಳ್ತಾವ ಮತ್ತು ಅದೊಂದಾಗಿದ್ದ ಪರಿಸ್ಥಿತಿ. ನಮ್ಮ ಆನಂದ್ ಅವರು ಜನಪ್ರಿಯ ಅಂತಾರೆ ಎಲ್ಲರಿಗೂ. ಚುನಾವಣೆ ನಿಂತು ಸೋತವ್ರಿಗೆ ಜನಪ್ರಿಯ ಆಗ್ತಾರೆ. ನಾವು ಆನಂದವರು ಜನಪ್ರಿಯ ಆಗೋದು, ಗೆದ್ದವರು ಅಷ್ಟು ಜನಪ್ರಿಯ ಆಗ್ತಾರೆ. ಜನಪ್ರಿಯ ಇದ್ದರೆ ಸೌಲಭ್ಯವಿಲ್ಲ. ಹಿಂದಿನ ಅಲ್ಲೂ ಹರಕೆ ಮಾಡಿದೆ. ಆ ಥರ ಏನೇ ಇದ್ದರೂ ನಾವು ವಿಶ್ವಾಸ ಕೆಲಸ ಮಾಡ್ಕೊಂಡು ಹೋಗೋಣಂತ ಸಮಾಜ ಸೇವೆ ನಮ್ಮದು ದೊಡ್ಡ ಅಧಿಕಾರಿ ಇರಲಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಂತರ ವಿಶೇಷ ಗೌರವ ಕೊಡುವಂಥ ಶ್ರೀಕಾಂತ್ ಮತ್ತು ಅವರ ಸ್ನೇಹಿತರ ಬಳಗಕ್ಕೆ ಈ ಸುದ್ದಿ ಚಾನಲ್ನವರಿಗೆ ಹಾರ್ದಿಕವಾದಂಥ ಅಭಿನಂದನೆ ಸೇರಿಸಿ ನಾನು ಮಾತನ್ನು